ಬಾಸ್ನ ಮಾಜಿ ಸ್ಪರ್ಧಿಗಳು ಜೈಲು ಪಾಲಾಗಿದ್ದಾರೆ. ರಜತ್ ಹಾಗೂ ವಿನಯ್ ಗೌಡಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. 3 ದಿನಗಳ ನ್ಯಾಯಾಂಗ ಬಂಧನದ ನಂತರ ಇವತ್ತು ಮತ್ತೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಈಗ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ. ಏಪ್ರಿಲ್ 9ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿ 24ನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ. ಈ ಇಬ್ಬರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ. ಹೀಗಾಗಿ ಇನ್ನೂ 14 ದಿನಗಳವರೆಗೆ ಈ ಇಬ್ಬರು ನಟರು ಅಂದ್ರೆ ರಜತ್ ಹಾಗೂ ವಿನಯ್ ಗೌಡ ಇಬ್ಬರು ಕೂಡ ಜೈಲಿನಲ್ಲೇ ದಿನ ದೂಡುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಒಂದೇ ಒಂದು ರೀಲ್ಸು ಬೇಕಂತಲೋ ಅಥವಾ ಗೊತ್ತಿಲ್ಲದೇನೋ ಮಾಡಿದಂತಹ ಒಂದು ರೀಲ್ಸ್ಗೆ ಈಗ ಇವರೂ ಕೂಡ ಕಂಬಿ ಎಣಿಸುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಅದರಲ್ಲೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ರೀಲ್ಸ್ನ ವಿಚಾರ ಬೆಳಕಿಗೆ ಬಂತು, ಕೈಯಲ್ಲಿ ಮಚ್ಚು ಹಿಡಿದಿರುವಂತಹ ಒಂದು ದೃಶ್ಯ ಬೆಳಕಿಗೆ ಬಂತು, ಇದಕ್ಕೆ ಸಂಬಂಧಪಟ್ಟಂತೆ ಒರಿಜಿನಲ್ ಎವಿಡೆನ್ಸ್ಗಳನ್ನು ಕೊಟ್ಟು ಜಾಮೀನಿಗಾಗಿ ಏನಾದರೂ ಪ್ರಯತ್ನ ಮಾಡಿದರೆ ಉಳಿತಾ ಇದ್ರೋ ಏನೋ. ಆದರೆ ನಕಲಿ ಮಚ್ಚನ್ನೇ ಕೊಟ್ಟುಬಿಟ್ರು, ಫೈಬರ್ ಮಚ್ಚನ್ನು ಕೊಟ್ಟರು. ಇಲ್ಲ, ನಾವು ಬಳಕೆ ಮಾಡಿರುವಂಥದ್ದು ಫೈಬರ್ ಮಚ್ಚು ಅಂತ ಪೊಲೀಸ್ ಅಧಿಕಾರಿಗಳ ಒಂದು ತನಿಖೆಯನ್ನು ದಿಕ್ಕು ತಪ್ಪಿಸೋದಕ್ಕೆ ಅಂತ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಪೊಲೀಸರಿಗೂ ಕೂಡ ಗೊತ್ತಾಯಿತು, ಕೈಯಲ್ಲಿ ಹಿಡಿದಿರುವಂತಹ ಮಚ್ಚೆ ಬೇರೆ, ಇವರು ಕೊಟ್ಟಿರುವಂಥದ್ದೇ ಬೇರೆ, ನಮಗೆ ದಿಕ್ಕು ತಪ್ಪಿಸೋದಕ್ಕೆ ಇವರು ಮುಂದಾಗ್ತಾ ಇದ್ದಾರೆ, ಪ್ರಕರಣದ ಒಂದು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಲಯ ಒಟ್ಟು 3 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿತ್ತು ಹೆಚ್ಚಿನ ವಿಚಾರಣೆಗಾಗಿ. ಇದಾದ ಬಳಿಕ ಇವತ್ತು ಮತ್ತೆ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಯಾಕಂದರೆ 3 ದಿನಗಳ ನ್ಯಾಯಾಂಗ ಬಂಧನ ಅಂತ್ಯವಾಗಿತ್ತು. ಈ ಸಂದರ್ಭದಲ್ಲಿ 24ನೇ ಎಸಿಎಂಎಂ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರಣೆ ನಡೆಸಿತು. ಏನಾಯಿತು ಈ ಪ್ರಕರಣದಲ್ಲಿ, ಅದೇ ರೀತಿಯಾಗಿ ಈವರೆಗೆ ಆದಂತಹ ಅಪ್ಡೇಟ್ಗಳೇನು, ತನಿಖೆಯೇನು, ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಂತಹ 24ನೇ ಎಸಿಎಂಎಂ ನ್ಯಾಯಾಲಯ ಈಗ ಈ ಇಬ್ಬರು ನಟರನ್ನ ಒಟ್ಟು 14 ದಿನಗಳವರೆಗೆ ಕಂಬಿ ಎಣಿಸೋದಕ್ಕೆ ಅಂತ ಕಳಿಸಿದೆ. 14 ದಿನಗಳವರೆಗೆ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಮೂರ್ತಿಗಳು ಆದೇಶ ಹೊರಡಿಸಿದ್ದಾರೆ. ಏನೋ ಮಾಡೋದಕ್ಕೆ ಹೋಗಿ ಮತ್ತೇನು ಆಯಿತು ಅನ್ನುವಂತಹ ಒಂದು ಪರಿಸ್ಥಿತಿ ಈಗ ಇಬ್ಬರು ನಟರಿಗೆ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಮೈ ಮೇಲೆ ಇರುವೆ ಬಿಟ್ಕೊಂಡ್ರು ಅನ್ನುವಂತಹ ಒಂದು ಗಾದೆ ಮಾತಿದೆ, ಅದೇ ರೀತಿ ಆಯ್ತಾ ಈಗ ರಜತ್ ಹಾಗೂ ವಿನಯ್ ಗೌಡ ಇಬ್ಬರ ಪರಿಸ್ಥಿತಿ? ನ್ಯಾಯಾಲಯದಲ್ಲಿ ಏನೆಲ್ಲ ವಿಚಾರಣೆ ಆಯಿತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನು ಈ ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದು ರೀಲ್ಸ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಬಂಧನ ಮಾಡಲಾಗಿತ್ತು. ಬಂಧನ ಮಾಡಿ 1 ದಿನ ಮೊದಲು ಜುಡಿಷಿಯಲ್ ಕಸ್ಟಡಿ ಕೊಡ್ಲಾಯ್ತು. ಇದಾದ ನಂತರ ಪೊಲೀಸರ ಮುಂದೆ ಅವ್ರನ್ನ ಹಾಜರುಪಡಿಸಿ 3 ದಿನಗಳ ಕಾಲ ಅವ್ರನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ನಡೆಸಲಾಯ್ತು. ಸೊ ವಿಚಾರಣೆಯಲ್ಲಿ ಏನೋ ಇವ್ರು ನಾಗರಬಾಗ ಸ್ಟುಡಿಯೋ ಏನ್ ತೋರಿಸಿದ್ರು ಅಲ್ಲಿಗೆಲ್ಲ ಹೋಗಿ ಅಲ್ಲೂ ಕೂಡ ಮಾಜರನ್ನ ಮಾಡ್ಕೊಂಡು ಬಂದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ರು. ಆದ್ರೆ ಇನ್ನೂ ಕೂಡ ಅದಕ್ಕೆ ಏನು ವೆಪನ್ ಏನಿತ್ತು, ಆ ವೆಪನ್ ಅನ್ನ ಇನ್ನೂ ಕೂಡ ಅವರು ತೋರಿಸ್ಲಿಲ್ಲ, ಅಂದ್ರೆ ಸಿಗ್ಲಿಲ್ಲ ಅಂತ ಹೇಳಿ ಡಿಸ್ಪೋಸಲ್ ಮಾಡಿದ್ರೆ ಅದು ಸಿಕ್ಕಿಲ್ಲ, ಮಿಸ್ಸಿಂಗ್ ಆಗಿದೆ ಅಂತ ಹೇಳಿ ಇವರು ಹೇಳ್ಕೊಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಈ 3 ದಿನಗಳ ಕಸ್ಟಡಿ ಏನ್ ಪಡ್ಕೊಂಡಿದ್ರು ಪೊಲೀಸರಿಂದ, ಆ ಕಸ್ಟಡಿ ಮುಗ್ದಿರೋ ಹಿನ್ನೆಲೆಯಲ್ಲಿ ಇವತ್ತು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಅವರು ಸುಮಾರು 14 ದಿನಗಳ ಕಾಲ ಅವ್ರನ್ನ ಪೊಲೀಸ್ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತದ್ದು. ಪೊಲೀಸ್ ಕಸ್ಟಡಿಯಿಂದ ಇಂದು ಅವರು ನ್ಯಾಯಾಂಗ ಬಂಧನ ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗುತ್ತೆ. ಸೊ ಅದ್ರ ಜೊತೆಗೆ ಇನ್ನು ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇವರು ರೀಲ್ಸ್ಗೆ ಬಳಸಿದಂತ ಮಚ್ಚೆ ಏನಿತ್ತು ಅದನ್ನ ಪತ್ತೆಯನ್ನ ಮಾಡಬೇಕಾಗುತ್ತೆ. ಅದು ಇನ್ನೂ ಕೂಡ ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಇರುವಂತದ್ದು. ಹೀಗಾಗಿ ಪುನಃ ಮತ್ತೆ ಪೊಲೀಸರು ಯಾವಾಗ ಬೇಕಾದ್ರೂ ಕೂಡ ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಮನವಿ ಮಾಡುವಂತ ಸಾಧ್ಯತೆಯನ್ನು ಕೂಡ ಇರುತ್ತೆ. ಒಟ್ಟಾರೆಯಾಗಿ ರೀಲ್ಸ್ ಮಾಡ್ಲಿಕ್ಕೆ ಹೋಗಿದ್ದಂಥದ್ದು ಒಂದು ಸಣ್ಣ ಪ್ರಕರಣ ಇದು. ಇದನ್ನ ಪೊಲೀಸರು ಕೂಡ ಸೀರಿಯಸ್ ಆಗಿ ಪರಿಗಣಿಸಿ ಇಬ್ಬರನ್ನ ಬಂಧನ ಮಾಡಿ ಜೈಲಿಗೆ ಕಳಿಸಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. हाँ हाँ